ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿ ಪಲ್ಯ ವೆಜಿಟೇಬಲ್ ಕರಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ಆಗೋವಂಥ ಪಲ್ಯ. ಇದಕ್ಕೆ ಯಾವುದು ತರಕಾರಿ ಬೇಕಾದರೆ ಹಾಕ್ಕೊಬೋದು ನೀವು. ಇಲ್ಲಿ ಫಸ್ಟ್ ನಾನೊಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಈರುಳ್ಳಿನೂ ಹಾಕ್ಕೊಬೋದು. ಈರುಳ್ಳಿನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಅದು ಬಾಡಿದ ಮೇಲೆ ಟೊಮೊಟೊ. ಈಗ ನಾನಿಲ್ಲಿ ತರಕಾರಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಬೀನ್ಸು, ಕ್ಯಾರೆಟು, ಹೀರೆಕಾಯಿ, ಆಮೇಲೆ ಕಾಳುಗಳು ಇರೋದು ಅದನ್ನು ಹಾಕ್ಬೋದು. ಆಲೂಗಡ್ಡೆ, ಯಾವುದ್ಯಾವ ತರಕಾರಿ ಇದೆಯೋ, ಕ್ಯಾಪ್ಸಿಕಮ್ ಎಲ್ಲದೂ ಹಾಕಿದ್ದೀನಿ ನಾನಿಲ್ಲಿ. ನೀರನ್ನೆಲ್ಲ ತೆಗೆದು ಹಾಕಬೇಕು. ಈಗ ನಾನಿಲ್ಲಿ ಕಾಳುಗಳ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ತೊಗೊಂಡ್ಬಿಟ್ಟು. ಈ ಕಾಳೆಲ್ಲ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಕಾಯಿ ತುರಿನೂ ಹಾಕ್ಕೊತಾ ಇದ್ದೀನಿ. ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟು ಇಲ್ಲಿ ಈಗ ನಾನು ಮನೇಲಿ ಮಾಡಿರೋ ಅಂಥ ಪುಡಿನ ಹಾಕ್ತಾಯಿದ್ದೀನಿ. ಇದು ಬಂದು ನಮ್ಮ ಕಡೆ ಹುಳಿ ಪುಡಿ ಅಂತ ಅಂತಾರೆ, ಅಥವಾ ನಿಮ್ಮ ಕಡೆ ಬೇಕಾದ್ರೆ ಇದ್ರ ಬದಲು ನಾವು ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ರೂ ನಡೆಯುತ್ತೆ. ಸೊ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ 2-3 ಮಿನಿಟ್ಸ್ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಆಗಿಬಿಟ್ಟು ಆಮೇಲೆ ನಾವು ಇದಕ್ಕೆ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ತರಕಾರಿ ಪಲ್ಯ ರೆಡಿಯಾಗಿರುತ್ತೆ. ಈಗ ನಾನು ಒಂದು ವಿಷಲ್ ಕೂಗಿಸಿದ್ಮೇಲೆ ಈ ಥರ ಆಗಿದೆ ನೋಡಿ. ಎಲ್ಲ ನೀಟಾಗಿ ಫ್ರೈ ಆಗಿ ಬೆಂದ್ಕೊಂಡು ಈ ಥರ ಬಂದಿದೆ. ಇದನ್ನು ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಅರ್ಜೆಂಟಾಗಿ ಬೇಕು ಅಂದರೆ ಮಾಡ್ಕೊಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.